ಗೆಳೆಯರೇ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋಂಥದ್ದು ಇಡೀ ಭಾರತವೇ ಹೆಮ್ಮೆ ಪಡುವಂತ ವಿಚಾರ. ಇದು ಇಸ್ರೋ ಇತಿಹಾಸದಲ್ಲೇ ಮತ್ತೊಂದು ಮಹತ್ವದ ಹೆಜ್ಜೆ. ಅದೇ ಆಕ್ಸಿಯೋಮ್ 4 ಮಿಷನ್. ಇದು ಕೇವಲ ಬಾಹ್ಯಾಕಾಶ ಪ್ರಯೋಗ ಅಲ್ಲ. ಇದು ಭಾರತದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಅಂದ್ರೆ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕೇಂದ್ರಕ್ಕೆ ನಡೆದ ಮೊದಲ ಭಾರತದ ಹೆಜ್ಜೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ 31 ವರ್ಷಗಳ ಬಳಿಕ ಒಬ್ಬ ಭಾರತೀಯ ಮತ್ತೆ ISSಗೆ ಆರ್ತಿದ್ದಾನೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ, ಈ ಮಿಷನ್ ನ ಯಾಕೆ ಮಾಡ್ತಾ ಇದ್ದಾರೆ, ಹೇಗ್ ಮಾಡ್ತಾ ಇದ್ದಾರೆ, ಇದರ ಹಿನ್ನೆಲೆ ಏನು, ಇದು ಎಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿವರಗಳನ್ನ ತಿಳ್ಕೊಳ್ಳೋಣ. ಗೆಳೆಯರೇ, ಆಕ್ಸಿಯೋಮ್ 4 ಅಂದ್ರೆ ಆಕ್ಸಿಯೋಮ್ ಸ್ಪೇಸ್ ನಲ್ಲಿ ನಡೀತಾ ಇರುವಂತಹ ಒಂದು ಪ್ರಯೋಗ. ಆಕ್ಸಿಯೋಮ್ ಸ್ಪೇಸ್ ಅಂದ್ರೆ ಅಮೆರಿಕದ ಟೆಕ್ಸಾಸ್ ನಲ್ಲಿರುವ ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ. ಈ ಸಂಸ್ಥೆ ನಾಸಾ ಜೊತೆ ಸೇರಿ ಹಲವು ಬಾಹ್ಯಾಕಾಶ ಮಿಷನ್ಗಳನ್ನ ನಡೆಸಿದೆ. ಇಲ್ಲಿವರೆಗೂ ಆಕ್ಸಿಯೋಮ್ 1, ಆಕ್ಸಿಯೋಮ್ 2 ಮತ್ತು ಆಕ್ಸಿಯೋಮ್ 3 ಅಂತ ನಡೆಸಿರೋ ಎಲ್ಲಾ ಮಿಷನ್ಗಳು ಯಶಸ್ವಿಯಾಗಿ ನಡೆದಿದೆ. ಹಾಗೆ ಈಗ ನಡೀತಾ ಇರೋ ಆಕ್ಸಿಯೋಮ್ 4 ಇಸ್ರೋ ಮತ್ತು ಭಾರತ ಸರ್ಕಾರದ ಕೊಲಾಬ್ರೇಷನ್ ನಲ್ಲಿ ನಡೀತಿರೋ ಒಂದು ಖಾಸಗಿ ಹಾಗೂ ಸರ್ಕಾರಿ ಬಾಹ್ಯಾಕಾಶದ ಮಿಷನ್. ಈ ಆಕ್ಸಿಯೋಮ್ 4 ಅಲ್ಲಿ ಒಂದು ವಿಶೇಷವಾದ ವಿಷಯ ಇದೆ. ಏನಪ್ಪಾ ಅಂದ್ರೆ, ಭಾರತೀಯ ವಾಯುಪಡೆಯ ಫೈಟರ್ ಪೈಲಟ್ ಗುಪ್ತಾಧಿಕಾರಿ ಶುಭಾಂಶು ಶುಕ್ಲಾ ಅವರು ಭಾರತೀಯ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕೆಲಸ ಮಾಡುತ್ತಿದ್ದ ಇವರು ಇಸ್ರೋನ ಗಗನ್ಯಾನ್ ನಲ್ಲಿ ತರಬೇತಿ ಪಡೆದು ಆಕ್ಸಿಯೋಮ್ 4 ಮಿಷನ್ ನಲ್ಲಿ ಆಯ್ಕೆಯಾಗಿದ್ದಾರೆ. ಗೆಳೆಯರೇ, ಈ ಒಂದು ಮಿಷನ್ಗಳಿಗೆ ಪೈಲಟ್ ಆಯ್ಕೆ ಆಗ್ಬೇಕಂದ್ರೆ ಯಾವ್ಯಾವ ತರ ತರಬೇತಿ ಪಡಿಬೇಕು ಹಾಗೂ ಯಾವ ಒಂದು ಕ್ವಾಲಿಟೀಸ್ ನ ಹೊಂದಿರಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ಹಾಗಾದ್ರೆ ಬನ್ನಿ, ISS ಅಲ್ಲಿ ನಮ್ಮ ಭಾರತ ಏನು ಪ್ರಯೋಗ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಪರಿಸ್ಥಿತಿಗೆ ಅನುಗುಣವಾಗಿ ಒಟ್ಟು 7 ವಿಜ್ಞಾನ ಪ್ರಯೋಗಗಳನ್ನ ನಮ್ಮ ಭಾರತ ಮಾಡ್ತಾ ಇದೆ. ಮೊದಲನೇದು ಮೈಕ್ರೋಗ್ರಾವಿಟಿ ಬೋನ್ ಹೆಲ್ತ್ ಸ್ಟಡಿ. ಅಂದ್ರೆ ಮೂಳೆಗಳ ಮೇಲೆ ಮೈಕ್ರೋಗ್ರಾವಿಟಿ ಇರಬೇಕಾದ್ರೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ. ಎರಡನೇದಾಗಿ ರೇಡಿಯೇಷನ್ ಎಕ್ಸ್ಪೋಜರ್ ಮೆಜರ್ಮೆಂಟ್, ಅಂದ್ರೆ ಬಾಹ್ಯಾಕಾಶದ ಕಿರಣಗಳ ದೋಷ. ಮೂರನೇದು ಮೈಕ್ರೋ ಆಲ್ಗೆ ಕಲ್ಟಿವೇಶನ್, ಭವಿಷ್ಯದ ಆಹಾರದ ಮೇಲೆ ಮೂಲ ಅನ್ವೇಷಣೆ. ಲಿಕ್ವಿಡ್ ಪ್ರೊಪಲ್ಷನ್ ಫ್ಯೂಲ್ ಸಿಮ್ಯುಲೇಷನ್, ಇದು ಗಗನಯಾನದ ಯಾನಗಳ ನಿರ್ವಹಣೆಗಾಗಿ ಅನುಕೂಲವಾಗುತ್ತೆ. ಐದನೇದು ಹ್ಯೂಮನ್ ಸೈಕಾಲಜಿ ಸ್ಟಡಿ ಇನ್ ಮೈಕ್ರೋಗ್ರಾವಿಟಿ, ಅಂದ್ರೆ ಮಾನವನ ಮಾನಸಿಕ ಪರಿಸ್ಥಿತಿಗಳ ವಿಶ್ಲೇಷಣೆ. ನಂತರ ಸ್ಪೇಸ್ ಗ್ರೋನ್ ಸೀಡ್ ಟೆಸ್ಟಿಂಗ್, ಅಂದ್ರೆ ಮೈಕ್ರೋಗ್ರಾವಿಟಿಯಲ್ಲಿ ಬೆಳೆದ ಬೀಜ ಯಾವ ರೀತಿ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಯೋಗ ಮಾಡ್ತಾರೆ. ಏಳನೇದಾಗಿ ಮಸಲ್ ಅಟ್ರೋಫಿ ಟೆಸ್ಟ್, ಅಂದ್ರೆ ಸಸ್ಯಗಳ ಮೇಲೆ ಭಾರಹೀನತೆಯ ಪರಿಣಾಮ. ಇವಾಗ ನಾನು ಹೇಳಿದ 7 ಪ್ರಯೋಗಗಳನ್ನ ಕೇವಲ 10 ದಿನಗಳ ಕಾಲಾವಧಿಯಲ್ಲಿ ಮುಗಿಸಿ ಜುಲೈ 4ರಂದು ಹೊರಟ ಈ ಮಿಷನ್ ಜುಲೈ 14ರಂದು ಮುಕ್ತಾಯಗೊಳ್ಳಲಿದೆ. ಇದು ನಾಸಾ, ಇಸ್ರೋ ಮತ್ತು ಆಕ್ಸಿಯೋಮ್ ಸ್ಪೇಸ್ ನ ಒಂದು ಜಂಟಿ ಕಾರ್ಯಾಚರಣೆ ಆಗಿರುತ್ತೆ. ಹಾಗಾದ್ರೆ ಈ ಮಿಷನ್ ಇಂದ ಭಾರತಕ್ಕೆ ಆಗೋ ಲಾಭ ಏನು ಅಂತ ನೋಡಿದ್ರೆ, ಇಸ್ರೋ ಮತ್ತು ನಾಸಾದ ರಿಲೇಶನ್ಶಿಪ್ ಹೆಚ್ಚಳ ಆಗುತ್ತೆ. ಅದರ ಜೊತೆಗೆ ಮುಂದೆ ಮಾಡುವಂತಹ ವಯೋಮಿತ್ರ ಹ್ಯೂಮನಾಯ್ಡ್ ಮಿಷನ್ಗೆ ಇದು ಮೊದಲನೇ ಅನುಭವ ಆಗಿರುತ್ತೆ. ಅದರ ಜೊತೆಗೆ ಈ ಪ್ರಯೋಗಗಳಿಂದ ಡಿಫೆನ್ಸ್ ಸ್ಪೇಸ್ ಸೆಕ್ಟರ್ ಅಲ್ಲಿ ಒಂದು ಹೊಸ ದಿಕ್ಕನ್ನೇ ಸೃಷ್ಟಿಸುತ್ತೆ. ಗೆಳೆಯರೇ, ಒಟ್ಟಾರೆ ಹೇಳಬೇಕು ಅಂದ್ರೆ ಆಕ್ಸಿಯೋಮ್ 4 ಕೇವಲ ಒಂದು ಮಿಷನ್ ಅಲ್ಲ, ಇದು ಭಾರತದ ಬಾಹ್ಯಾಕಾಶ ಸಾಮರ್ಥ್ಯದ ಹೊಸ ಬಾಗಿಲು. ಇಂದು ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದೀವಿ, ಆದ್ರೆ ನಾಳೆ ನಾವೇ ನಮ್ಮ ಬಾಹ್ಯಾಕಾಶ ಕೇಂದ್ರ ಕಟ್ಟೋಣ. ಗಗನಯಾನ, ವಯೋಮಿತ್ರ, ಭಾರತೀಯ ಆಸ್ಟ್ರೋನಟ್ಗಳು ಒಂದು ಕಾಲದಲ್ಲಿ ಕನಸಾಗಿತ್ತು, ಆದರೆ ಅದೇ ಇಂದು ನಿಜವಾಗಿದೆ. ಈ ಒಂದು ಪಯಣಕ್ಕೆ ಮೊದಲನೇ ಹೆಜ್ಜೆಯೇ ಈ ಆಕ್ಸಿಯೋಮ್ 4. ಈ ಒಂದು ಪ್ರಯೋಗಕ್ಕೆ ಶುಭ ಹಾರೈಸ್ತಾ ಈ ವಿಡಿಯೋನ ಮುಗಿಸೋಣ. ಇಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಯೋಣ. ಅಲ್ಲಿಯವರೆಗೂ ನಮಸ್ಕಾರ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.